ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಅದ್ಧೂರಿಯಾಗಿ ಜರುಗಿದ ಬನದೇಶ್ವರ ದೇವರ ಪಲ್ಲಕ್ಕಿ ಉತ್ಸವ. ದಾಮೋದರ್ ರಘೋಜಿ ಶಾಲೆಯಲ್ಲಿ ವಿಜ್ಞಾನ ಪ್ರದರ್ಶನ ಸಮಾರಂಭ. ನಿರಾಶ್ರಿತರ ಕೇಂದ್ರದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡ ಶಿವಕುಮಾರ್ ಎಸ್ಕೆ. ಲಾಫಿಂಗ್ ಬುದ್ಧ ಸಿನಿಮಾಕ್ಕೆ ಭರ್ಜರಿ ರೆಸ್ಪಾನ್ಸ್. ನಟ ಪ್ರಮೋದ್ ಶೆಟ್ಟಿ ಹರ್ಷ. ಇದೀಗ ವಾರ್ತೆಗಳ ವಿವರ. ನಗರದ ಸೇಡಂ ರಸ್ತೆಯಲ್ಲಿರುವ ಬನದೇಶ್ವರ ನಗರದಲ್ಲಿ ಮಹಾತ್ಮ ಬನದೇಶ್ವರ ದೇವರ 11ನೇ ವರ್ಷದ ಪಲ್ಲಕ್ಕಿ ಉತ್ಸವವು ಅದ್ದೂರಿಯಾಗಿ ಜರುಗಿತು. ಬನದೇಶ್ವರ ನಗರದ ಮಹಾತ್ಮ ಬನದೇಶ್ವರ ದೇವಸ್ಥಾನದಲ್ಲಿ 11ನೇ ವರ್ಷದ ಪಲ್ಲಕ್ಕಿ ಉತ್ಸವ ಹಾಗೂ ಶ್ರಾವಣ ಮಾಸದ ರುದ್ರಾಭಿಷೇಕ ಮುಕ್ತಾಯ ಸಮಾರಂಭವು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಓಂ ಶಿವಾಯ ನಮಃ. 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 ಓಂ ಶಿವಾಯ ಸಮಾರಂಭದಲ್ಲಿ ಭಾಗವಹಿಸಿದ ಪಾಳಾದ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ ನೀಡಿ ಬಳಿಕ ಭಕ್ತರನ್ನುದ್ದೇಶಿಸಿ ಆಶೀರ್ವಚನ ನೀಡಿದರು. ಇದೊಂದು ಬನದೇಶ್ವರ ದೇವಸ್ಥಾನ. ಬಹಳ ದೂರದಲ್ಲಿರ್ತಕ್ಕಂಥ ಬನದೇಶ್ವರರನ್ನ ಹತ್ತಿರವಾಗಿ ತಂದು ಸ್ಥಾಪನೆಗೊಂಡು ನಮ್ಮೆಲ್ಲರಿಗೆ ಆರಾಧನೆ ಅರ್ಚನೆ ಮಾಡಲಿಕ್ಕೆ ಇದೊಂದು ದಾರಿ ಮಾಡಿಕೊಟ್ಟಿರ್ತಕ್ಕಂಥವ್ರು ಕೂಡ ಅನಂತ ಅಭಿನಂದಿಸಿ, ವಿಶೇಷವಾಗಿರ್ತಕ್ಕಂಥದ್ದು ದೇವಸ್ಥಾನ ಎಲ್ಲ ಆಗಿದೆ.
ದೇವಸ್ಥಾನದ ಮೇಲೆ ಒಂದು ಗೋಪುರವನ್ನು ನಿರ್ಮಾಣ ಮಾಡಬೇಕನ್ನುವಂಥ ಸಂಕಲ್ಪವನ್ನು ನಮ್ಮ ಭದ್ರಯ್ಯ ಮಾಸ್ಟರ್ ಅವರು ಹೇಳಿದರು. ಬಹುತೇಕ ಅವ್ರ ಸಂಕಲ್ಪ ಅದು ನೆರವೇರಿಸ್ಬೇಕನ್ನುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನುವಂಥದ್ದನ್ನು ನಾವು ಯಾರೂ ಮರೆಯುವಂಥದ್ದಿಲ್ಲ. ಸಂಕಲ್ಪವಾಗಿ ಇರಬಾರದು. ಇವತ್ತು ಸಂಕಲ್ಪ ಮಾಡಿರ್ತಕ್ಕಂಥ ಭದ್ರಯ್ಯಪ್ಪರು ಬಹಳ ವರ್ಷಗಳ ಕಾಲ ಈ ಭೂಮಿ ಮೇಲೆ ಇರ್ತಾರೆ, 1000 ವರ್ಷ ಇರಂಗಿಲ್ಲ ಅವರು. ಆದ್ರೆ ದೇವಸ್ಥಾನ ಇರ್ತದೆ. ದೇವಸ್ಥಾನ ಎಲ್ಲಿ ತನಕ ಇರ್ತದೆ? ಸೂರ್ಯಚಂದ್ರರ ತನಕ ಇರ್ತದೆ ದೇವಸ್ಥಾನ. ಈ ಸಂಕಲ್ಪ ಮಾಡೋದನ್ನದಲ್ಲ, ಸಂಕಲ್ಪ ಮಾಡೋದಂದ್ರೆ ಬಹಳ ಸರಳವಾಗಿರ್ತಕ್ಕಂಥ ಸಂಕಲ್ಪ ಅಲ್ಲ. ಸಂಕಲ್ಪ ಮಾಡಬೇಕಾಗಿತ್ತು ಅಂತಂದ್ರೆ ಅದು ಸಿದ್ಧಿಸುವಂಥದ್ದಿದ್ರೆ ಸಂಕಲ್ಪ ನಾವು ಗಿಲ್ಕಂದ್ರಿಲ್ಲ. ಎಂತಿತವ್ರು ಸಂಕಲ್ಪ ಮಾಡ್ತಾರಂತೀರಿ ನೀವು ಸಮಾಜಕ್ಕಾಗಿ. ಬಹುತೇಕ ನೀವು ಕಾಶಿ ಮಹಾನಗರದೊಳಗ ಹಿಂದೂ ವಿಶ್ವವಿದ್ಯಾಲಯ ಅಂತ ಒಂದು ಹಿಂದೂ ವಿಶ್ವವಿದ್ಯಾಲಯ ಅದು. ಅದ್ರ ಸಂಕಲ್ಪ ಯಾರು ಮಾಡಿದ್ರು? ಕತಿ ಬಹಳ ರೋಚಕ ಅದು. ಅವ ಸಂಕಲ್ಪ ಮಾಡಿರ್ತಕ್ಕಂಥ ವ್ಯಕ್ತಿ ಬಹಳ ಬಡತನದಿಂದ ಕೂಡಿರ್ತಕ್ಕಂಥವ, ಭಿಕ್ಷಾ ಬೇಡಿ ತನ್ನ ಹೊಟ್ಟಿ ತುಂಬಿಸ್ಕೊಳ್ಳುವಂಥವ ಸಂಕಲ್ಪ ಮಾಡವ. ಅವನ ಹೆಸರು ಮದನ್ ಮೋಹನ್ ಮಾಳ್ವೀಯ ಅಂತ ತಿಳ್ಕೊಂಡು. ಮದನ್ ಮೋಹನ್ ಮಾಳ್ವೀಯ ಬಡತನ, ಇರ್ಲಿಕ್ಕೆ ಮನೆ ಇರ್ಲಿಲ್ಲ, ಫುಟ್ಪಾತಿನ ಮ್ಯಾಗ ಮಲ್ಕೊಂಡು ಜೀವನ ಮಾಡ್ತಿದ್ದವ. ಒಂದು ಪೈಜಾಮ, ಒಂದು ಅಂಗಿ, ಒಂದು ಶಲ್ಯ, ಇಷ್ಟು ಬಿಟ್ರೆ ಅವನೇನು ಸಂಪತ್ತಿರ್ಲಿಲ್ಲ. ಅಂಥ ಮದನ್ ಮೋಹನ್ ಮಾಳ್ವೀಯ ಒಂದು ಸಂಕಲ್ಪ ಮಾಡ್ದ. ಏನು ಸಂಕಲ್ಪ ಅಂತಂದ್ರೆ, ಇದು ಕಾಶಿನಗರ ಅಂತ ತಿಳ್ಕೊಂಡು ಕೇಳಿದ್ರೆ ಇದಕ್ಕೆ ವಿದ್ಯಾನಗರ ಅಂತ ಕರೀತಾರೆ. ಬಳಿಕ ಮಾತನಾಡಿದ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಭದ್ರಯ್ಯ ಸ್ವಾಮಿ ಸಾಲಿಮಠ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬನದೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗಿದ್ದು, ಶ್ರಾವಣ ಮಾಸ ಮುಕ್ತಾಯದ ಹಿನ್ನೆಲೆ ಪಲ್ಲಕ್ಕಿ ಮೆರವಣಿಗೆಯನ್ನು ಕೂಡ ವಿಜೃಂಭಣೆಯಿಂದ ನೆರವೇರಿಸಲಾಗಿತ್ತು ಎಂದು ತಿಳಿಸಿದರು. ದೇವನ ಸ್ವರೂಪ ಹೆಂಗದ ಅಂತಂದ್ರೆ ನಿರಾಕಾರ ನಿರ್ಗುಣಮಯವಾಗಿರ್ತಕ್ಕಂಥ ಆಕಾರ ಸ್ವರೂಪವನ್ನು ತನ್ನದೇ ಆಗಿರ್ತಕ್ಕಂಥ ಶಕ್ತಿ ತನ್ನ ಪ್ರತಿರೂಪ ಗುರುವನ್ನಾಗಿ ಈ ಭೂಲೋಕಕ್ಕೆ ಪಾಪ ಕರ್ಮಗಳನ್ನು ದೂರ ಮಾಡುವಂಥ ಶಕ್ತಿ ಗುರುವಿಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಇಂಥ ಪವಿತ್ರವಾದಂಥ ಈ ಭರತ ಖಂಡದಲ್ಲಿ ಅನೇಕ ಪುಣ್ಯಕ್ಷೇತ್ರಗಳನ್ನು ನಾವು ಕಾಣ್ತಾ ಇದ್ದೀವಿ, ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಆ ದರ್ಶನ ಆಶೀರ್ವಾದ ಮನಸ್ಸಿಗೆ ಸಮಾಧಾನ ಸಿಗ್ತದೆ. ಆದರೆ ಗುರುವಿನ ದರ್ಶನ ಆಶೀರ್ವಾದ ನಮ್ಮ ಜೀವನಕ್ಕೆ ಮುಕ್ತಿ ಸಿಗ್ತದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಮನಗೊಳ್ಳಬೇಕಾಗಿದೆ. ಅಂಥ ಒಂದು ಪುಣ್ಯಮಯವಾಗಿರ್ತಕ್ಕಂಥ ಶ್ರವಣ ಮಾಸ ತನ್ನಿಮಿತ್ತವಾಗಿ ಬನದೇಶ್ವರ ನೀವು ದೇವರಿಗೆ ಅಭಿಷೇಕವನ್ನು ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಪಾಪ ಕರ್ಮಗಳನ್ನು ಪುನೀತರನ್ನಾಗಿ ಮಾಡಿ ನಿಮ್ಮ ಕಷ್ಟ ಕಾರ್ಪಣ್ಯವನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಆ ಬನದೇಶ್ವರನಿಗೆ ಪ್ರತಿರೂಪವಾಗಿ ನಿಮ್ಮೆಲ್ಲರ ಭಕ್ತಿ ಆ ಭಗವಂತನಿಗೆ ಸಲ್ಲದ ಆ ಸಲ್ಲಿರುವಂಥ ಈ ಮಹಾಮಂಗಲ ಶ್ರವಣ ಮಾಸದ ಮಹಾಮಂಗಲೋತ್ಸವ ಕಾರ್ಯಕ್ರಮ ಅನ್ನುವಂಥದ್ದನ್ನು ತಿಳಿಪಡಿಸ್ತಾ, ವಿಶೇಷವಾಗಿ ಈ ನಗರ ಚಿಕ್ಕದಾದರೂ ಕೂಡ ಭಕ್ತಿ ಬಹಳ ದೊಡ್ಡದದ. ಯಾಕಂದ್ರೆ ನಮ್ಮ ವೀರಭದ್ರಯ್ಯ ಬನದೇಶ್ವರ ಶಾಸ್ತ್ರೀಜಿ ಅವರು ಬಹಳ ಪರಿಶ್ರಮ, ಅವರ ಜೀವನದ ಸಾಧನೆಗಳು ಕೂಡ ಬಹಳ ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥದ್ದು. ಅವರು ಪ್ರಾಸ್ತಾವಿಕ ನುಡಿ ಬಹಳ ಸೊಗಸಾಗಿ ಸುಂದರವಾಗಿ ತಮ್ಮೆಲ್ಲರಿಗೆ ತಿಳಿಪಡಿಸಿದರು. ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ದೊಡ್ಡದಲ್ಲ, ಆದ್ರೆ ಆ ದೇವಸ್ಥಾನವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಾದ್ರೆ ಅದು ಬಹಳ ಪವಿತ್ರವಾಗಿರ್ತಕ್ಕಂಥ ಸಾಧನೆ. ಭೋಜರಾಜ ಕೇಳ್ದ ತಾನು ಇದ್ರೊಳಗೆ ಎಲ್ಲಿ ಅಂದ್ರೆ ಸಭಾದೊಳಗ ಅವನ ಮನಸ್ಸಿಗೆ ಏನೋ ಒಂದು ಚಿಂತೆ ಆಯ್ತು. ಕರೆದ ಒಬ್ಬ ಮಂತ್ರಿ ಕೇಳ್ದಪ್ಪ, ಅಮೃತ ಅಮೃತ ಅಂತಾರೆ, ಅಮೃತ ಎಲ್ಲಿ ಇರ್ತದ ಅಂತ ಕೇಳಿದ್ರೆ ಹೇಳ್ದ ಒಬ್ಬ ಮಂತ್ರಿ ಹೇಳಿದ, ಮಹಾರಾಜ್ ಅಮೃತ ಸ್ವರ್ಗದಾಗ ಇರ್ತದ ಅಂತ ಹೇಳಿದ್ರು. ಸಮಾಧಾನ ಆಗ್ಲಿಲ್ಲ ಮನಸ್ಸಿಗೆ. ಮತ್ತೊಬ್ಬನ ಕೇಳ್ದ, ಅವನು ಹೇಳ್ದ, ಪ್ರಭು ಅಮೃತ ಸಾಗರದಲ್ಲಿ ಇರ್ತದ ಅಂತ ಹೇಳ್ದ. ಮತ್ತೊಬ್ಬ ಮನಸ್ಸಿಗೆ ಸಮಾಧಾನ ಆಗ್ಲಿಲ್ಲ. ಮತ್ತೊಬ್ಬನಿಗೆ ಕೇಳ್ದ, ಅಮೃತ ಎಲ್ಲಿ ಇರ್ತದೆ ಅಂದ್ರೆ ಆದಿಶೇಷನ ಫಣಿಯಲ್ಲಿ ಇರ್ತದ ಅಂದ. ಅವನಿಗೂ ಸಮಾಧಾನ ಆಗ್ಲಿಲ್ಲ.
ಆವಾಗ ಮತ್ತೊಬ್ಬನಿಗೆ ಕರೆದು ಕೇಳ್ದ, ಎಲ್ಲಿರ್ತ ಅಮೃತ ಅಂದ್ರೆ, ಹೆಣ್ಣು ಗಂಡು ಚುಂಬನ ಮಳೆಯಲ್ಲಿ ಅತಿಶಯ ಆನಂದ ಆಗಿರ್ತ ಅಲ್ಲಿ ಇರ್ತದ ಅಂದ. ಅದನ್ನು ಹೇಳಲ್ಲ ಅಂತ ಹೇಳ. ಅವನಿಗೆ ಸಮಾಧಾನ ಆಗ್ಲಿಲ್ಲ. ಕೊನೆಗೆ ಕಾಳಿದಾಸನ್ ಕರೆದು ಕೇಳ್ತಾನ, ಕಾಳಿದಾಸ ಅಮೃತ ಅಂದ್ರೆ ಎಲ್ಲಿರ್ತ ಅಂದ್ರೆ ಅವ ಹೇಳ್ತಾನೆ, ಪ್ರಭು ಅಮೃತ ಸ್ವರ್ಗದಲ್ಲಿ ಒಂದ್ ವೇಳೆ ಕಿತ್ತು ಅಂದ್ರೆ ದೇವತೆಗಳು ದಾನವರು ಹೊಡೆದಾಡು ಸಾಯ್ತಾರ, ಅಲ್ಲಿ ಅವ್ರೇನಾದ್ರೆ ಜೀವಂತ ಸಾಯ್ಬಾರ್ದು, ಅಲ್ಲಿ ಅಮೃತ ಇಲ್ಲ. ಸಾಗರದಲ್ಲಿ ಅಮೃತ ಅದ ಅಂದ್ರೆ ನೀರು ಉಪ್ಪು ಹಾಕದ, ಅದು ಉಪ್ಪು ಇರಬಾರ್ದಾಗಿತ್ತು. ಅಮೃತ ಇದ್ದಲ್ಲಿ ಸಿಹಿ ಇರ್ತದೆ. ಆದಿಶೇಷನ ಪಣಿಯಲ್ಲಿ ಅದ ಅಂದ್ರೆ ಅಲ್ಲಿ ವಿಷಯ ಅದ. ಅಲ್ಲಿ ಯಾಕೇನಪ್ಪ ಅಂತಂದ್ರೆ ಏನಂದ್ರೆ ಅಮೃತ ಇರ್ತದೆ, ಅಲ್ಲಿ ಇರಂಗಿಲ್ಲ. ಹೆಣ್ಣು ಗಂಡು ಚುಂಬನದಲ್ಲಿ ಅದ ಅಂತಂದ್ರೆ ಆ ಹೆಣ್ಣು ಸಾಯ್ತದೆ, ಗಂಡು ಸಾಯ್ತದೆ. ನನ್ನ ಅನಿಸಿಕೆ ಪ್ರಕಾರ ಅಮೃತ ಎಲ್ಲಿದೆ ಅಂದ್ರೆ ಮಹಾತ್ಮರ ಹಿತವಾಚಿ ವಾಣಿಯಲ್ಲದ. ಏನಂದ್ರ ಅದಕ್ಕೆ ಇವತ್ತು ಅಪ್ಪಾಜಿ ಮಹಾತ್ಮರು ಬಂದಾರ, ಇವತ್ತು ಎಂತ ಸುದೈಗಳು ನಿಮಗೆ ಹಿತವಾಣಿಯನ್ನ ಏನಂದ್ರೆ ಉಣಿಸ್ತಾರೆ. ಆ ಅಮೃತ ವಚನವನ್ನೇ ನೀವು ಕೇಳಬೇಕು. ಇನ್ನು ಪಲ್ಲಕ್ಕಿ ಉತ್ಸವದ ಹಿನ್ನೆಲೆ ಬನದೇಶ್ವರ ದೇವರಿಗೆ ವಿಶೇಷ ಪೂಜೆ, ಅಲಂಕಾರ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರಿಗಾಗಿ ಪ್ರಸಾದದ ವ್ಯವಸ್ಥೆಯನ್ನು ದೇವಸ್ಥಾನ ಆಡಳಿತ ಮಂಡಳಿ ಮಾಡಲಾಗಿತ್ತು. ಪಲ್ಲಕ್ಕಿ ಮೆರವಣಿಗೆಗೆ ಆಗಮಿಸಿದ ಭಕ್ತರು ಪ್ರಸಾದವನ್ನ ಸ್ವೀಕರಿಸಿ ಪುನೀತರಾದರು. ಉತ್ಸವದಲ್ಲಿ ಮುದ್ನಾಳದ ಸಿದ್ಧಾನಂದ ಶಿವಯೋಗಿಗಳು, ಕುಸ್ನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕುಪೇಂದ್ರ ಬರ್ಗಾಲಿ, ರೇವಣಸಿದ್ದಯ್ಯ ಮಠಪತಿ, ಶರಣಕುಮಾರ್ ಹಾಗರಗುಂಡ್ಗಿ, ಶಿವರಾಜ್ ಕುಮಾರ್ ಮಾಕೊಂಡಿ, ವೈಜನಾಥ್ ಹೇಬಳಿ, ಸುಭಾಷ್ ನಂದ್ಯಾಳ್, ಸಿದ್ದಲಿಂಗಯ್ಯ ಮಲ್ಕೂಡ್, ಶಂಕರಯ್ಯ ಸ್ವಾಮಿ, ಸುಗುರೇಶ್ವರ ಗದ್ವಾಲ್, ರುದ್ರಯ್ಯ ಸ್ವಾಮಿ, ಶಿವತೇಜ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ದಾಮೋದರ್ ರಘೋಜಿ ಸ್ಮಾರಕ ಸಿಬಿಎಸ್ಇ ಶಾಲೆಯಲ್ಲಿ ಅಂತರ್ ಶಾಲಾ ವಿಜ್ಞಾನ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದಲ್ಲಿ ಭಾಗವಹಿಸಿದ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಂವಿಎನ್ ಅಂಬಿಕಾ ಪ್ರಸಾದ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. He didn't have a sophisticated laboratory or any sophisticated equipment. Just using a telescope. And when did he do that? When he was traveling to England. He was traveling over the ocean in a ship, and that time it used to take 30 days to reach England. And he was sailing, and everybody, what is the general conception why the sea water is blue? Yeah, that is totally wrong. That is what people thought earlier. Because sky is blue, then why sky is blue? Because water. Yeah, that is correct. It is a scattering of light. The scattering of light. You know VIBGYOR, VIBGYOR. The white light that you see has 7 colors, which we call in physics as 7 wavelengths. 7 ಬಣ್ಣಗಳು 7 ವರ್ಣಗಳು ಸೇರಿ, you know that it makes white color. So when the sun is rising in the horizon in the early morning, how many of you get up at 6 in the morning? Only one. All of you get up at 6 in the morning. See the rising sun sky. Is it red or blue? Why it is red? Again, when the sky becomes blue in the afternoon. When sun rays enter the atmosphere. See, Earth is the only country in the universe. Earth is the only place, planet
in this universe which has atmosphere. We are looking for atmosphere elsewhere, on moon or elsewhere. But what is the role of atmosphere? What is atmosphere? Is the air. Air has oxygen, it has different gases. And Earth has to receive the sun rays through the atmosphere. You can imagine Earth is here, sun is here. In between there is no vacuum, there is air. And what is the angle of sun with respect to the sun, Earth? It is very low. And the light has to travel more distance at low inclination angle. Therefore red light is scattered more. But when sun is not rising or falling, who is moving? It is only the earth. Earth moves west to east or east to west. India is the best. ತದನಂತರ ಮಾತನಾಡಿದ ದಾಮೋದರ್ ರಘೋಜಿ ಸ್ಮಾರಕ ಸಿಬಿಎಸ್ಇ ಶಾಲೆಯ ಪ್ರಾಂಶುಪಾಲರಾದ ಪ್ರಮೋದ್ ಮಳೇಕರ್ ಅವರು ಮಕ್ಕಳಲ್ಲಿ ವಿಜ್ಞಾನದ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಅಂತರ್ಶಾಲಾ ವಿಜ್ಞಾನ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. Good morning to everyone. Today in Shri Damodar Raghoji Memorial School, we have come up with a science exhibition. So for this science exhibition, we have given a title as a junior scientist. And the classes participating for this science exhibition are grade 3, 4 and 5, 6. Two categories we have made. For category 1 is for grade 3 and 4 and category 2 is for grade 5 and 6. Nearly 10 schools are participating with overall 25 models. And the criteria for this is the working model has to be present. The main intention behind the competition is on 10th September every year we celebrate the Founders Day in the memory of Shri Damodar Raghoji. So in the memory of Shri Damodar Raghoji, this year we have come up with a science exhibition with a title called Junior Scientist. The main intention for grade 3, 4 and 5, 6 is that every school or every society, whichever come up with the science exhibition, basically they come for the higher section. But we want to put it for the lower section because we want to showcase their talent. We want to give them a platform. Just watch the talent of the kids and enjoy it. Thank you. ವಿಜ್ಞಾನ ಪ್ರದರ್ಶನದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಪ್ರೋತ್ಸಾಹಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ಎಸ್ಕೆ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಅವರ ಅಭಿಮಾನಿಗಳು ಆಚರಿಸಿದರು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ಎಸ್ಕೆ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ನಗರದ ಬಿದಾಪುರ್ ಕಾಲೋನಿಯಲ್ಲಿರುವ ನಿರಾಶ್ರಿತರ ಕೇಂದ್ರದಲ್ಲಿ ವೃದ್ಧರೊಂದಿಗೆ ಕೇಕ್ ಕತ್ತರಿಸಿ ಹಣ್ಣು ಹಂಪಲು ವಿತರಿಸಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಈ ವೇಳೆ ಮಾತನಾಡಿದ ಶಿವಕುಮಾರ್ ಎಸ್ಕೆ ಅವರು ಸ್ನೇಹಿತರೆಲ್ಲ ಸೇರಿಕೊಂಡು ನನ್ನ ಹುಟ್ಟುಹಬ್ಬವನ್ನ ನಿರಾಶ್ರಿತರ ಕೇಂದ್ರದಲ್ಲಿ ಆಚರಣೆ ಮಾಡುವ ಮೂಲಕ ಸಮಾಜಕ್ಕೆ ಒಂದು ಸಂದೇಶ ನೀಡಿದ್ದಾರೆ. ಅವರ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೇನೆ ಎಂದರು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಕಲಬುರಗಿ ಜಿಲ್ಲೆ, ನಾನು ಕಲಬುರಗಿ ತಾಲೂಕು ಅಧ್ಯಕ್ಷನಾಗಿದ್ದು ಶಿವಕುಮಾರ್ ಎಸ್ಕೆ ಅಂತ, ನಯನ ಎಲೆಕ್ಟ್ರಿಕಲ್. ನಾನು ಇವತ್ತು
ಎಲ್ರಿಗೂ ಒಂದು ಸಂದೇಶ ನೀಡೋದೇನೆಂದರೆ ಪ್ರತಿಯೊಬ್ಬರದು ಒಂದು ಜನನ ಮತ್ತು ಮರಣದ ಮಧ್ಯದಲ್ಲಿ ಒಂದು ಹೆಜ್ಜೆ ಇರುತ್ತಲ್ಲ, ಆ ಹೆಜ್ಜೆ ಒಳ್ಳೆಯ ರೀತಿಯಿಂದ ಒಳ್ಳೆಯ ಹೆಜ್ಜೆಯಾಗಿ ಒಳ್ಳೆಯ ದಾರಿಯಾಗಿ ಒಂದು 4 ಜನರಿಗೆ ಒಳ್ಳೆಯ ಹೆಲ್ಪ್ ಮಾಡುವ ಥರ ಒಂದು ಉದ್ದೇಶದಿಂದ ನಾನು ಇಲ್ಲಿ ಬಿದ್ದಾಪುರ ಕಾಲನಿಯ ನಿರಾಶ್ರಿತ ಕೇಂದ್ರಕ್ಕೆ ಬಂದು ನನ್ನ ಒಂದು ಅಳಿಲು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಮತ್ತು ಬಿದ್ದಾಪುರ ಕಾಲನಿಯ ನಿರಾಶ್ರಿತ ಕೇಂದ್ರದ ಎಲ್ಲ ನನ್ನ ನಿರಾಶ್ರಿತರಿಗೂ ಈ ಒಂದು ನನ್ನ ಖುಷಿ ಏನಾಗ್ತಾ ಇದೆ ಅಂದರೆ, ನನ್ನ ಹುಟ್ಟುಹಬ್ಬ ಈ ಥರ ಆಚರಣೆಯಿಂದ ಇದರಿಂದ ಒಂದು ಸಂದೇಶ ಏನು ಹೋಗ್ತಂದರೆ, ಪ್ರತಿಯೊಬ್ಬರಲ್ಲೂ ದುಡ್ಡು ಇರುತ್ತೆ, ಶ್ರೀಮಂತಿಕೆ ಇರುತ್ತೆ, ಎಲ್ಲನೂ ಇರುತ್ತೆ. ಅದರಲ್ಲಿಯೂ ಒಂದು ನನ್ನ ಒಂದು ಅಳಿಲು ಸೇವೆ ಥರ ಎಲ್ಲರೂ ಒಂದು ಈ ಥರ ಅಳಿಲು ಸೇವೆ ಮಾಡಿದರೆ ಎಲ್ರಿಗೂ ಮತ್ತು 4 ಜನರಿಗೂ ಆನಂದ ಸಿಗುತ್ತೆ. ಮತ್ತು ಅದರಿಂದ ಇಂಥ ನೆಮ್ಮದಿ ಜೀವನದಲ್ಲಿ ಹುಡುಕಿದ್ರೂ ಸಿಗಲ್ಲ. ಬಟ್ ಇವತ್ತು ನನಗೆ ಸಿಕ್ಕಿದಂದರೆ ನಾನು ತುಂಬ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಥ್ಯಾಂಕ್ ಯು ಆಲ್. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ನಮ್ಮ ಕಲಬುರಗಿ ತಾಲೂಕು ಸಮಿತಿ ಅಧ್ಯಕ್ಷರಾದ ಶಿವಕುಮಾರ್ ಸರ್ ಅವರು ಹುಟ್ಟುಹಬ್ಬಕ್ಕಾಗಿ ಇಂಥ ಒಳ್ಳೆಯ ಕಾರ್ಯ ಮಾಡಿದ್ದಕ್ಕಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ನಿಂಬಣ್ಣ ಅಂತ, ವಿದ್ಯುತ್ ಗುತ್ತಿಗೆದಾರರು, ಕಲಬುರಗಿ ತಾಲೂಕಿನ ವಿದ್ಯುತ್ ಗುತ್ತಿಗೆದಾರರ ಸಂಘದ ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ಕಿಣ್ಣಿ ಅವರು ಈ ನಿರಾಶ್ರಿತರ ಅರಲ್ಲಿ ಬಂದು ಹಣ್ಣು ಹಂಪಲ ಹಂಚಿದ್ದಾರೆ. ತಮ್ಮ ಹುಟ್ಟುಹಬ್ಬದಗೋಸ್ಕರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಲಾಫಿಂಗ್ ಬುದ್ಧ ಸಿನಿಮಾಕ್ಕೆ ಕಲಬುರಗಿಯಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ ಎಂದು ಚಿತ್ರದ ನಾಯಕ ನಟ ಪ್ರಮೋದ್ ಶೆಟ್ಟಿ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ನಗರದ ಆರ್ಚಿಡ್ ಮಾಲ್ನಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲಾಫಿಂಗ್ ಬುದ್ಧ ಸಿನಿಮಾ ಬಿಡುಗಡೆಯಾಗಿ ಕೇವಲ 2 ದಿನದಲ್ಲಿಯೇ ಅದ್ಧೂರಿ ಪ್ರದರ್ಶನ ಕಾಣುತ್ತಿದ್ದು, ಕಲಬುರಗಿಯಲ್ಲಿಯೂ ಸಹ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದ್ದು, ಚಿತ್ರಮಂದಿರಗಳು ಹೌಸ್ಫುಲ್ ಆಗಿವೆ ಎಂದು ಸಂತಸ ಹಂಚಿಕೊಂಡರು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕಲಬುರಗಿಯ ಜನತೆಗೆ ನಮಸ್ಕಾರ. ಇವತ್ತು ಈ ಪ್ರೆಸ್ ಮೀಟನ್ನು ಆರ್ಚಿಡ್ ಮಾಲ್ PVR ಐನಾಕ್ಸಲ್ಲಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಬೆಳಗ್ಗೆಯಿಂದ 2 ಶೋಗಳು ಹೌಸ್ಫುಲ್ ಆಗಿ ಹೋಗ್ತಾ ಇದೆ. ಬೆಂಗಳೂರಿಂದ ಹೊರಟಾಗ ನಾರ್ತ್ ಕರ್ನಾಟಕಗೆ ಅಂತ ಕಲಬುರಗಿ ಕಡೆ ಹೋಗ್ತಾ ಇದ್ದೀನಿ ಅಂದಾಗ ಭಾಳಷ್ಟು ಮಂದಿ ಹೇಳಿದರು, ಅಂದರೆ ಇಲ್ಲಿನ ಜನರ ಟೇಸ್ಟು ಮಾಸ್ ಸಿನಿಮಾ ಕಡೆಗಿದೆ. ಸೊ ಈ ಥರದ ಕಾಮಿಡಿ ಸಿನಿಮಾಗಳನ್ನ ಒಪ್ಕೊಳ್ಳೋದು ಕಷ್ಟ ಇದೆ ಅಂತ. ಬಟ್ ಇಲ್ಲಿ ಬಂದು ನೋಡಿದಾಗ ಜನರ ರಿಯಾಕ್ಷನ್ ನೋಡಿದಾಗ ಭಾಳ ಖುಷಿ ಆಯಿತು. ಆ್ಯಂಡ್ ಹೌಸ್ಫುಲ್ ಶೋಗಳು ನೋಡಿದಾಗ ಇನ್ನೂ ಖುಷಿ ಆಗುತ್ತೆ. ಯಾವತ್ತು ಇಷ್ಟು ಜನಸಂಖ್ಯೆಯಲ್ಲಿ ಬಂದು ಒಂದು ಹಾಸ್ಯಭರಿತ ಕನ್ನಡ ಸಿನಿಮಾವನ್ನು ಅವ್ರು ಮೆಚ್ಕೋತಾ ಇರೋದು, ಆ್ಯಂಡ್ ಎಸ್ಪೆಷಲಿ ನಮ್ಮ ಲಾಫಿಂಗ್ ಬುದ್ಧ ಸಿನಿಮಾನ ಮೆಚ್ಕೋತಾ ಇರೋದು ಭಾಳ ಖುಷಿ ಆಗ್ತಾ ಇದೆ. ಸಿನಿಮಾ ಸಕ್ಸಸ್ ಆದಮೇಲೆ ಎಲ್ಲ ಊರುಗಳಿಗೂ ಭೇಟಿ ನೀಡೋದು ನಮ್ಮ ಕರ್ತವ್ಯ. ಸೊ ಆ ಕೆಲಸದಲ್ಲಿ ನಿರತರಾಗಿ ಇವತ್ತು ಈ ಊರಿಗೆ ಬಂದು ನಿಂತಿದ್ದೀವಿ. ಇಲ್ಲೂ ಕೂಡ ನಿಮಗೆ ನಿಮ್ಮ ಜೊತೆ ನಮ್ಮ ಸಕ್ಸಸ್ನ ಹಂಚ್ಕೋಬೇಕು ಅನ್ನೋ ಕಾರಣಕ್ಕೆ ನಿಮ್ಮನ್ನೆಲ್ಲ ಭೇಟಿ ಮಾಡೋಕ್ಕೆ ಬಂದಿದ್ದೀವಿ. ಸೊ ಸಿನಿಮಾ ತುಂಬ ಚೆನ್ನಾಗಿ ನೀವೆಲ್ಲರೂ ಮೆಚ್ಕೊಂಡಿದ್ದೀರಿ, ಅಪ್ಕೊಂಡಿದ್ದೀರಿ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಇನ್ನೂ ಹಲವಾರು ದಿನ ಈ ಸಿನಿಮಾ ಓಡುತ್ತೆ ಅನ್ನೋ ನಂಬಿಕೆ ಮೇಲೆ ಈ ಪ್ರೆಸ್ ಮೀಟನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದೀನಿ. ಹಾಗೆ ನಮ್ಮ ಸಿನಿಮಾದ ನಿರ್ದೇಶಕರು ಭರತ್ ರಾಜ್ ಕೂಡ ಇಲ್ಲಿದ್ದಾರೆ. ನಮ್ಮ ಸಿನಿಮಾದಲ್ಲಿ ಕಲಾವಿದರಾಗಿ ಪಾತ್ರ ನಿರ್ವಹಿಸ್ತಕ್ಕಂಥ ಶ್ಯಾಮ್, ಹಾಗೆ ಸುಜನಿತ್ ಆ್ಯಂಡ್ ದೀಪಕ್, ಇವರೆಲ್ಲರೂ ನನ್ನ ತಂಡದಲ್ಲಿ ನಮ್ಮ ಜೊತೆನೇ ಇಡೀ ಕರ್ನಾಟಕದ ತಿರುಗಾಟದಲ್ಲಿ ಜೊತೆಯಾಗಿದ್ದಾರೆ. ಈ ಇಡೀ ಸಂಭ್ರಮಕ್ಕೆ ಕಾರಣ ಆಗಿರೋದು ನೀವೆಲ್ಲರೂ ನಮ್ಮ ಸಿನಿಮಾನ ಮೆಚ್ಕೊಂಡಿರೋದಕ್ಕೆ. ಸೊ ಈ ಸಿನಿಮಾದ ನಿರ್ಮಾಣ ಮಾಡಿರ್ತಕ್ಕಂಥದ್ದು ರಿಷಬ್ ಶೆಟ್ಟಿ ಫಿಲ್ಮ್ಸ್ ಆ್ಯಂಡ್ ಪ್ರೊಡ್ಯೂಸರ್ ರಿಷಬ್ ಶೆಟ್ಟಿ. ಸೊ ರಿಷಬ್ ಈ ಸಿನಿಮಾನ ಮೊದಲನೇದಾಗಿ ಶುರು ಮಾಡಿದಾಗಲೇ ಭರತ್ಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊತ್ತಿನಲ್ಲಿ ನಾನು ಈ ಸಿನಿಮಾನ
ನಿನಗೆ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದಾಗ ಅವತ್ತಿಗೂ ಇವತ್ತಿಗೂ ಆಗಿರ್ತಕ್ಕಂಥ ಬೆಳವಣಿಗೆಯಲ್ಲಿ ಕಥೆಯ ಬೆಳವಣಿಗೆ ಆಗಿರ್ಬೋದು ಅಥವಾ ನಿರೀಕ್ಷಣದ ಬೆಳವಣಿಗೆ ಆಗಿರ್ಬೋದು ಎಲ್ಲವನ್ನೂ ನಾವು ಮೀಟ್ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಸೊ ಇನ್ನು ಮುಂದೆ ಕೂಡ ರಿಷಬ್ ಶೆಟ್ಟಿ ಫಿಲಮ್ಸಿಂದಾಗಲಿ ಅಥವಾ ಪರಮ ಸ್ಟುಡಿಯೋಸಿಂದಾಗಲಿ ಬರ್ತಕ್ಕಂಥ ಯಾವುದೇ ಸಿನಿಮಾಗಳು ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ನೀವು ಧೈರ್ಯವಾಗಿ ಫ್ಯಾಮಿಲಿ ಸಮೇತರಾಗಿ ಬಂದು ನಮ್ಮ ಸಿನಿಮಾವನ್ನು ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ನಾನು ಈ ಸಿನಿಮಾದ ನಾಯಕ ನಟನಾಗಿ ನಟಿಸಿದ್ದೀನಿ. ನನ್ನ ಹೆಸರು ಪ್ರಮೋದ್ ಶೆಟ್ಟಿ ಅಂಥೇಳಿ. ಹಾಗೆ ಈ ಸಿನಿಮಾದ ನಾಯಕಿಯಾಗಿ ತೇಜು ಬೆಳ್ವಾಡಿ ಅವರಿದ್ದಾರೆ. ಈ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ದಿಗಂತ್ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ನನ್ನ ಮಾವನ ಪಾತ್ರದಲ್ಲಿ ಅಂದರೆ ಹೆಂಡತಿ ತಂದೆಯ ಪಾತ್ರದಲ್ಲಿ ಸುಂದರ್ರಾಜ್ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಈ ಎಲ್ಲ ಕಲಾವಿದರ ಒಂದು ಬಲದಿಂದ ಈ ಸಿನಿಮಾ ಅದ್ಭುತವಾಗಿ ಮೂಡಿಬಂದಿದೆ. ಬಳಿಕ ಮಾತನಾಡಿದ ಚಿತ್ರದ ನಿರ್ದೇಶಕ ಎಂ ಭರತ್ ರಾಜ್, ಲಾಫಿಂಗ್ ಬುದ್ಧ ಸಿನಿಮಾ ಯಶಸ್ವಿಯಾಗಿ ಮುನ್ನಡೆಯುತ್ತಿದ್ದು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದ್ದು ಇದೊಂದು ಹಾಸ್ಯ ಆಧಾರಿತ ಸಿನಿಮಾವಾಗಿದ್ದು ಪ್ರಮೋದ್ ಶೆಟ್ಟಿ ಅವರದ್ದು ಇದು 50ನೇ ಸಿನಿಮಾವಾಗಿದ್ದು ಕನ್ನಡ ಸಿನಿಮಾ ಅಭಿಮಾನಿಗಳು ಸಿನಿಮಾವನ್ನ ನೋಡಿ ಇನ್ನಷ್ಟು ಆಶೀರ್ವಾದ ಮಾಡಿ ಎಂದು ಮನವಿ ಮಾಡಿಕೊಂಡರು. ಮೊದಲನೇದಾಗಿ ಕಲಬುರಗಿಯ ಜನರಿಗೆಲ್ಲ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಎಂ ಭರತ್ ರಾಜ್, ನಾನು ಲಾಫಿಂಗ್ ಬುದ್ಧ ಚಿತ್ರದ ನಿರ್ದೇಶಕ. ನಾವು ನಮ್ಮ ಇಡೀ ತಂಡ ಲಾಫಿಂಗ್ ಬುದ್ಧ ಚಿತ್ರತಂಡ ನಾವು ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಿಗೂ ಭೇಟಿ ಕೊಟ್ಬಿಟ್ಟು ನಮ್ಮ ಚಿತ್ರ ಈಗ ಯಶಸ್ವಿಯಾಗಿ ಓಡ್ತಾ ಇರೋದರಿಂದ ನಮ್ಮ ಸಿನಿಮಾ ನೋಡಲು ಬಂದ ಪ್ರೇಕ್ಷಕರಿಗೆಲ್ಲರಿಗೂ ಧನ್ಯವಾದ ತಿಳಿಸುವಂಥ ಕಾರ್ಯಕ್ರಮದಲ್ಲಿದ್ದೀವಿ. ಅದೇ ಉದ್ದೇಶದಿಂದ ಇವತ್ತು ನಾವು ಕಲಬುರಗಿಗೆ ಬಂದಿದ್ದೀವಿ. ಇಲ್ಲಿರೋ ಆರ್ಚಿಡ್ ಮಾಲಲ್ಲಿರೋ PVR ಐನಾಕ್ಸ್ ಚಿತ್ರಮಂದಿರಕ್ಕೆ ನಾವು ಬೆಳಗ್ಗೆ 2 ಶೋಗಳು ಹೌಸ್ಫುಲ್ಲಾಗಿ ಹೋಗ್ತಾ ಇರೋ ವಿಚಾರ ತಿಳಿದು ನಾವು ಇಲ್ಲಿ ಪ್ರೇಕ್ಷಕರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಆಗಲೇ ನಾವು ಒಂದು ಶೋದು ಪ್ರೇಕ್ಷಕರ ಜೊತೆ ನಮ್ಮದು ಮಾತುಕತೆ ಆಯಿತು. ಅವರಿಂದ ಉತ್ತಮವಾದ ಪ್ರತಿಕ್ರಿಯೆ ಬಂದಿದೆ. ಸಿನಿಮಾನ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಫ್ಯಾಮಿಲಿ ಎಲ್ಲ ಬಂದು ಕುತ್ಕೊಂಡು ನೋಡ್ತಾ ಇದ್ದೀವಿ, ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಈಗ ನೆಕ್ಸ್ಟ್ ಶೋನು ತುಂಬ ಹೌಸ್ಫುಲ್ಲಾಗಿ ಹೋಗ್ತಾ ಇದೆ. ಆ್ಯಂಡ್ ನಿಮಗೆಲ್ಲ ಸಿನಿಮಾ ನೋಡಿ ನಮಗೆಲ್ಲ ಆಶೀರ್ವಾದ ಮಾಡ್ತಿರೋದಕ್ಕೆ ನಮ್ಗೆ ತುಂಬ ಧನ್ಯವಾದಗಳು. ಸುದ್ದಿಗೋಷ್ಠಿಯಲ್ಲಿ ಲಾಫಿಂಗ್ ಬುದ್ಧ ಚಿತ್ರತಂಡದ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಸೆಪ್ಟೆಂಬರ್ 9ರಂದು ರಾಜ್ಯ ವ್ಯಾಪ್ತಿ ಪ್ರತಿಭಟನೆ. ದಶರಥ್ ಕಲ್ಬುರ್ಗಿ. ಗಣೇಶ ಉತ್ಸವಕ್ಕೆ ಸಜ್ಜಾದ ಬಿಸಿಲೂರು ಕಲಬುರಗಿ. ಬೆಳೆ ಪರಿಹಾರ ನೀಡುವಂತೆ ನಗರದಲ್ಲಿ ರಸ್ತೆ ತಡೆದು ರೈತರ ಪ್ರತಿಭಟನೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಸುಪ್ರೀಂ ಕೋರ್ಟ್ ಆದೇಶದಂತೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ರಾಜ್ಯ ವ್ಯಾಪ್ತಿ ಪ್ರತಿಭಟನೆ ಕರೆ ನೀಡಲಾಗಿದೆ ಎಂದು ದಲಿತ ಮುಖಂಡ ದಶರಥ್ ಕಲ್ಬುರ್ಗಿ ತಿಳಿಸಿದ್ದಾರೆ. ನಗರದ ಜಗತ್ ವೃತ್ತದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ರಾಜ್ಯ ಸಮಿತಿ ನೇತೃತ್ವದಲ್ಲಿ ಸೆಪ್ಟೆಂಬರ್ 9ರಂದು ರಾಜ್ಯವ್ಯಾಪ್ತಿ ಹೋರಾಟಕ್ಕೆ ಕರೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ನ್ಯಾಯಯುತ ಹಕ್ಕಾದ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದು, ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ ಅನುಷ್ಠಾನಕ್ಕೆ ತರುವಂತೆ ಆಗ್ರಹಿಸಿದ್ದಾರೆ. ಇದೇ ಸೆಪ್ಟೆಂಬರ್ 9ರಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ದಾದಾ ಸಾಹೇಬ್ ಎನ್ ಮೂರ್ತಿ ಸ್ಥಾಪಿತ ಸಂಘಟನೆ ವತಿಯಿಂದ ಇಡೀ ರಾಜ್ಯಾದ್ಯಂತ ಒಂದು ಒಳ ಮೀಸಲಾತಿ ಅನುಷ್ಠಾನಕ್ಕೆ ಒತ್ತಾಯಿಸಿ
ಇಡೀ ರಾಜ್ಯದಂಥ ಪ್ರತಿಭಟನೆ ಹಮ್ಮಿಕೊಳ್ಳಿರುವುದರಿಂದ ಇವತ್ತು ಒಂದು ದಾದಾ ಸಾಹೇಬ್ ಯನ್ಮೂರ್ತಿಯವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಜಗನ್ನಾಥ್ ಬಿಜನಹಳ್ಳಿಯವರು ನೇತೃತ್ವದ ಕಲಬುರಗಿಯಲ್ಲಿ ಇದೇ ಸೆಪ್ಟೆಂಬರ್ 9ರಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ಬೃಹತ್ ಪ್ರತಿಭಟನೆ ಮಾಡುವುದರ ಮುಖಾಂತರ ಇವತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೀವಿ. ಇದೇ ಒಳ ಮೀಸಲಿಗೋಸ್ಕರ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಒಂದು ಒಳ ಮೀಸಲಾತಿ ಜಾರಿ ಮಾಡಬೇಕಂತಕ್ಕಂಥದ್ದು ಯಾವ ರಾಜ್ಯ ಸರ್ಕಾರಕ್ಕೆ ಒಂದು ಒಪ್ಪಿಸಿರುವುದರಿಂದ ಅವತ್ತು ನಾವು ಇಲ್ಲಿವರೆಗೆ ಹಲವಾರು ಸಂಘಟನೆಗಳು ಮತ್ತು ಹಲವಾರು ರಾಜಕೀಯ ಮುಖಂಡರು ಮುಖ್ಯಮಂತ್ರಿಗಳು ಭೇಟಿಯಾದಾಗ ಮುಖ್ಯಮಂತ್ರಿಗಳು ಆಟಗೋಡಿ ಮೇಲೆ ದೀಪ ಇಟ್ಟತಕ್ಕಂಥ ಹೇಳಿಕೆ ಕೊಡುವುದು ಸರಿಯಾದಂಥದ್ದಲ್ಲ. ಈಗಾಗಲೇ ತಾವು ನಮ್ಮ ರಾಜ್ಯ ಸರ್ಕಾರದಲ್ಲಿ ಯಾವುದರ ಬಗ್ಗೆ ಯಾರೂ ಚಕ್ರ ಎತ್ತುತ್ತಾ ಇಲ್ಲ. ಈಗ ಹರಿಯಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ತಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನು ಸಚಿವ ಸಂಪುಟ ಕರೆದು ಸಚಿವ ಸಂಪುಟದಲ್ಲಿ ಈ ಒಳ ಮೀಸಲಾತಿ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಂಡು ಅವರು ಮುಂದಿನ ದಿನಗಳಲ್ಲಿ ನಾವು ಇದನ್ನು ಸ್ವಾಗತದೊಂದಿಗೆ ನಾವು ಇದನ್ನು ಅನುಷ್ಠಾನಗೊಳಿಸ್ತೀವಿ ಅಂತಕ್ಕಂಥ ಹೇಳಿಕೆ ನೀಡಿರುವುದು ತಮ್ಮ ಗಮನಕ್ಕೆ ಬರಲಾರ್ದಂಥ ವಿಷಯ ಏನಲ್ಲ. ಆದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಕೇಂದ್ರದ ವರಿಷ್ಠರಿಗೆ ಗಮನಕ್ಕೆ ತಂದು ಅವರ ಸಂಘಟನೆ ಜೊತೆಯಲ್ಲಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಇದರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥದ್ದು ಸರಿಯಾದಂಥದ್ದಲ್ಲ. ನೀವು ನಿಜವಾಗಲೂ ಒಬ್ಬ ಹಿಂದುಳಿದ ಮುಖ್ಯಮಂತ್ರಿಗಳಾಗಿದ್ದೇ ಆದರೆ ತಾವು ಈಗಾಗಲೇ ಪಂಚವೇತನಗಳನ್ನು ಜಾರಿಗೆ ಮಾಡ್ತೀನಿ ಅಂತಕ್ಕಂಥ ಒಂದು ವಿಷಯ ಇಟ್ಟುಕೊಂಡು ಇಡೀ ಕರ್ನಾಟಕದ ರಾಜ್ಯದಲ್ಲಿ ಮತಗಳನ್ನು ಸೆಳೀತಕ್ಕಂಥ ಕೆಲಸ ಮಾಡಿದಿರಿ. ಅದರಲ್ಲಿ 6ನೇ ಯೋಜನೆ ಸದಾಶಿವ ಆಯೋಗದ ವರದಿ ಜಾರಿ ಮಾಡ್ತೀನಿ ಅಂತಕ್ಕಂಥದ್ದು ತಮ್ಮ ಪ್ರಣಾಳಿಕೆ ನೀಡಿದ್ದೀರಿ. ಆ ಪ್ರಣಾಳಿಕೆಗೆ ತಕ್ಕಂತೆ ಈಗಾಗಲೇ ಈ ಯೋಜನೆಗಳನ್ನು ಜಾರಿ ಮಾಡಿದಿರಿ, ಅದಕ್ಕೆ ನಮ್ಮ ಸ್ವಾಗತದ. ಆದರೆ ಈ ಸದಾಶಿವ ಆಯೋಗದ ವರದಿ ಬಗ್ಗೆ ಯಾಕೆ ನೀವು ಕಾಳಜಿ ವಹಿಸ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ. ಆದ್ದರಿಂದ ಇವತ್ತು ನೀವು ನಿಜವಾಗಲೂ ಹಿಂದುಳಿದವರದ ಮುಖ್ಯಮಂತ್ರಿಗೆ ಆಗಿದೆ ಆದರೆ ಈ ಸದಾಶಿವ ಆಯೋಗದ ವರದಿಯನ್ನು ಕೆಲವು ದಿವಸದಿಂದ ಎಲ್ಲ ರಾಜ್ಯ ಸರ್ಕಾರಗಳು ನಮ್ಮನ್ನು ಒಂದು ಕಾನೂನು ಅಡೆತಡೆ ಇರುವುದರಿಂದ ಇದು ಮಾಡುವುದಕ್ಕೆ ಬರುವುದಿಲ್ಲ ಅಂತಕ್ಕಂಥ ಹೇಳಿ ಜಾರಿ ಹೋಗ್ತಾ ಇದ್ದೀರಿ. ಆದರೆ ಇವತ್ತಿನ ದಿನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೇ ತಮ್ಮ ರಾಜ್ಯ ಸರ್ಕಾರಕ್ಕೆ ಅನುಮತಿ ನೀಡಿದ್ದಾರೆ. ತಾವು ಕೂಡಲೇ ಇದನ್ನು ಜಾರಿ ಮಾಡಬೇಕು, ಈ ಮಾದಿಗರ ಪರವಾಗಿ ತಾವು ನಿಲ್ಲಬೇಕು ಅಂತಕ್ಕಂಥದ್ದು ಮನವಿ ಮಾಡಿಕೊಳ್ಳೋದರೊಂದಿಗೆ ನಾವು ಇವತ್ತಿನ ದಿನ ಏನು 9ನೇ ತಾರೀಕೇನು ಪ್ರತಿಭಟನೆ ಮಾಡ್ತಾಯಿದ್ದೀವಿ, ಆ ಪ್ರತಿಭಟನೆಗೆ ಸ್ಪಂದಿಸದೆ ಹೋದರೆ ತಾವು ಇದೇ ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ರಾಜ್ಯೋತ್ಸವಕ್ಕೆ ತಾವು ಧ್ವಜವಂದನೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀರಿ. ಆ ಧ್ವಜವಂದನೆ ಕಾರ್ಯಕ್ರಮಕ್ಕೆ ನಾವು ಅಡೆತಡೆ ಮಾಡಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಬಿಸಿಲೂರು ಕಲಬುರಗಿ ಗಣೇಶೋತ್ಸವಕ್ಕೆ ಸಜ್ಜಾಗಿದ್ದು ನಗರದ ಬಿದಾಪುರ ಕಾಲೋನಿ ಸೂಪರ್ ಮಾರ್ಕೆಟ್ನಲ್ಲಿ ಗಣೇಶ ಮೂರ್ತಿ ಖರೀದಿ ಭರಾಟೆ ಜೋರಾಗಿದೆ. ಗಣೇಶೋತ್ಸವ ಬಂದ್ರೆ ಸಾಕು, ಯುವಕರಲ್ಲಿ ಎಲ್ಲಿಲ್ಲದ ಸಂಭ್ರಮ. ಮನೆಗಳಲ್ಲಿ ಬಡಾವಣೆಗಳಲ್ಲಿ ವಿಘ್ನೇಶ್ವರನನ್ನು ಪ್ರತಿಷ್ಠಾಪಿಸಿ ಸಂಭ್ರಮಿಸುತ್ತಾರೆ. ಅದರಂತೆ ಈ ಬಾರಿಯೂ ಸಹ ಬಿಸಿಲೂರು ಕಲಬುರಗಿ ಗಣೇಶ ಉತ್ಸವಕ್ಕೆ ಸಜ್ಜಾಗಿದ್ದು ಯುವಕರು ಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇತ್ತ ಸಾರ್ವಜನಿಕ ನಗರದ ಬಿದಾಪುರ ಕಾಲೋನಿ ಹೀರಾಪುರ್ ಸೂಪರ್ ಮಾರ್ಕೆಟ್ನಲ್ಲಿ ಮಾರಾಟಕ್ಕೆ ಇಟ್ಟಿರುವ ಪಿಒಪಿ ಗಣೇಶ ಮೂರ್ತಿಗಳನ್ನು ಖರೀದಿಸುವಲ್ಲಿ ನಿರತರಾದ ದೃಶ್ಯಗಳು ಎಲ್ಲೆಡೆ ಕಂಡುಬಂದವು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.
ನಿರಂತರ ಮಳೆಯಿಂದ ಹಾಳಾದ ಉದ್ದು, ಹೆಸರು, ತೊಗರಿ ಬೆಳೆಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ನಗರದಲ್ಲಿ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ ರೈತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಿರಂತರ ಮಳೆಯಿಂದ ಸಾವಿರಾರು ಹೆಕ್ಟೇರ್ ಹೆಸರು, ಉದ್ದು, ತೊಗರಿ ಬೆಳೆ ಹಾನಿಯಾಗಿದೆ. ಜಮೀನಿನಲ್ಲೇ ಹೆಸರು ಬೆಳೆ ಮೊಳಕೆ ಒಡೆದಿದೆ. ಇದರಿಂದ ಬೆಳೆ ಹಾನಿ ಸರ್ವೆ ನಡೆಸಿ ಶೀಘ್ರ ಪರಿಹಾರ ನೀಡಬೇಕು ಹಾಗೂ ಬೆಳೆ ಹಾನಿ ಪರಿಹಾರಕ್ಕಾಗಿ ಸರ್ಕಾರ 25 ಕೋಟಿ ವಿಶೇಷ ಪ್ಯಾಕೇಜ್ ನೀಡಬೇಕೆಂದು ಒತ್ತಾಯಿಸಿದರು. ಇನ್ನು ಬೆಳೆ ಹಾನಿಯಾದರೂ ಕೃಷಿ ಮಂತ್ರಿ, ಉಸ್ತುವಾರಿ ಸಚಿವರು ರೈತರ ಜಮೀನಿಗೆ ಭೇಟಿ ನೀಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾ ನಿರತರು ಕೃಷಿ ಅಧಿಕಾರಿಗಳು ಇನ್ನೂ ಸರ್ವೆ ಆರಂಭಿಸಿಲ್ಲವೆಂದು ಕಿಡಿಕಾರಿದರು. ಗುಲ್ಬರ್ಗ ಜಿಲ್ಲೆಯಲ್ಲಿ 6 ಲಕ್ಷ ಚಿಲ್ಲರೆ ಹೆಕ್ಟೇರ್ ತೊಗರಿ ಬಿತ್ತನೆಯಾಗಿದೆ. 28,000 ಹೆಕ್ಟೇರ್ ಹೆಸರು ಬಿತ್ತನೆಯಾಗಿದೆ. 55,444 ಹೆಕ್ಟೇರ್ ಉದ್ದು ಬಿತ್ತನೆಯಾಗಿದೆ. ರೈತರ ಜೀವನಾಡಿ ರೊಕ್ಕದ ಮಾಲು ಉದ್ದು, ಹೆಸರು, ತೊಗರಿ, ಸೋಯಾ. ಆದರೆ ಈ ವರ್ಷ ಬಂಪರ್ ಬೆಳೆ ಬಂದಿತ್ತು. ರೈತರು ಖುಷಿ ಪಟ್ಟಿದ್ರು. ರೈತರ ಕೈಗೆ ಬಂದು ತುತ್ತನ್ನು ಬಾಯಿ ಬರಲಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರು ಅಧೋಗತಿಯಾಗಿದೆ. ರೈತರು ಇವತ್ತು 100% ರೈತರನ್ನು ಉದ್ದನ್ನು ಮೊಳಕೆ ಹೊಡೆದು ಸತ್ಯಾನಾಶ ಆಗೋಗಿದೆ. 10% ಮಾತ್ರ ರಾಶಿಯಾಗಿದೆ. ಹೆಸರು 70% ಮಾತ್ರ ರಾಶಿಯಾಗಿದೆ. 30% ಇವತ್ತು ಮೊಳಕೆ ಹೊಡೆದು ಸತ್ಯಾನಾಶ ಆಗೋಗಿದೆ. ಹಾಗಾಗಿರೋದ್ರಿಂದ ಉದ್ದು, ಹೆಸರು ಕೂಡಿ ಒಟ್ಟು 25 ಕೋಟಿ ರೂಪಾಯಿ ಬೆಳೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರು. ಹಾಗಾಗಿರೋದ್ರಿಂದ ಗುಲ್ಬರ್ಗ ಜಿಲ್ಲೆಗೆ 25 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮೊಳಕೆ ಹೊಡೆದು ಬೆಳೆ ಹಾನಿಯಾಗಿರ್ತಕ್ಕಂಥ ರೈತರ ಜಮೀನಿಗೆ ಇವತ್ತು ಕೃಷಿ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿಗಳು ತಕ್ಷಣವೇ ರೈತರ ಜಮೀನುಗಳಿಗೆ ಭೇಟಿ ಕೊಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಅದ್ಧೂರಿಯಾಗಿ ಜರುಗಿದ ಬನದೇಶ್ವರ ದೇವರ ಪಲ್ಲಕ್ಕಿ ಉತ್ಸವ, ದಾಮೋದರ್ ರಘೋಜಿ ಶಾಲೆಯಲ್ಲಿ ವಿಜ್ಞಾನ ಪ್ರದರ್ಶನ ಸಮಾರಂಭ, ನಿರಾಶ್ರಿತರ ಕೇಂದ್ರದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡ ಶಿವಕುಮಾರ್ ಎಸ್ಕೆ, ಲಾಫಿಂಗ್ ಬುದ್ಧ ಸಿನಿಮಾಕ್ಕೆ ಭರ್ಜರಿ ರೆಸ್ಪಾನ್ಸ್, ನಟ ಪ್ರಮೋದ್ ಶೆಟ್ಟಿ ಹರ್ಷ. ಇದೇ ಹೊತ್ತಿನ ಇನ್ ಗುಲ್ಬರ್ಗ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.